ಅವ್ರು ಹೊಂಟಾರಂತ ಕಾತ್ರಲಿಂದ ನಾನು ಬಂದೆ ಅವ್ರು ಜಲ್ದಿ. ಬಟ್ ಅವ್ರು ಬರಲಿಲ್ಲ. ಬಂದ್ರೆ ಏನು ಮಾಡೋ ಅಂದ್ರಗಂದು ವೀಡಿಯೋ ತೊಗೊಂಡು ಬ್ಲಾಗ್ ತೊಗೊಂಡ ಒಂದು ವೀಡಿಯೋ ಆದ್ರೆ ಭೀ ಮಾತಾಡ್ಕೋತೇನೋ ತೋರಿಸ್ತೀನಿ ಜನಗಳಿಗೆಲ್ಲ. ಮೇನ್ ಬರಬೇಕಲ್ಲ ಜನಗಳು ಯಾರು. ಮೇನ್ ಅಂಥ ಮಾನ್ ವ್ಯಕ್ತಿ ಹೊಂಟಾನಂದ್ರೆ ಮಂದಿ ಜನ ಎಲ್ಲ ತುಂಬಿ ಹೋಗಿದೆ. ಬಟ್ ಆ ಮಾನ್ ವ್ಯಕ್ತಿ ನಾಳೆ ಬರ್ತಾನೆ, ಇವತ್ತಿಲ್ಲ ಅಂತ. ಈಗ ಸ್ಟೂಡೆಂಟ್ ಬಂದಿದ್ದಾರೆ ಆಲ್ಮೋಸ್ಟ್. ಬೇರೆ ಹುಡುಗರು ಬಂದಾರ ನೋಡ್ಲಾಕ. ಭಾಳ ಜನ ಬಂದಿದ್ದಾರೆ. ಈ ಸೈಡ್ಗಿಂತ ಈ ಸೈಡ್ ಜಾಸ್ತಿ ತುಂಬಿ ಅದ. ಪೂರ ಜನಗಳು ಭಾಳ ಬರೋದಿತ್ತು. ಇನ್ನೂ ಬರ್ಬೇಕು. ಇನ್ನೂ 7 ಜಿಲ್ಲೆ ಅಂದ್ರೆ ಮಜಾಕ ಅಷ್ಟಿಷ್ಟು ಜನ ತುಂಬ ಕ್ರೌಡ್ ಆಗ್ಬೇಕು. ಆಲ್ಮೋಸ್ಟ್ ಸ್ಟೂಡೆಂಟ್ ಯಾವ್ದು ಎಲ್ಲ ಸೈಡೆಲ್ಲ ನೋಡ್ಬೋದು. ಇನ್ ಸೈಡೆಲ್ಲ ನೋಡಿ ಸ್ಟೂಡೆಂಟ್ ಯಾರು ಪೂರ ಹೋಗ್ತು. ಇನ್ನು ಬರ್ತಾರೆ. ಇನ್ನು ಸ್ಟೂಡೆಂಟ್ ಇಲ್ಲ ನೋಡ್ಬೋದು ನೀವು. ಸ್ಟೂಡೆಂಟ್ ಯಾರು ಪೂರ ಫುಲ್ಲು ಸ್ಟೂಡೆಂಟ್ ಎಲ್ಲ ಇಲ್ಲಿ ತುಂಬಿ ಹೋಗಿದ್ದಾರೆ ಪೂರ. ಆಲ್ಮೋಸ್ಟ್ ಎಲ್ಲ ಜನ ಪೂರ ಎಷ್ಟು ಎತ್ತಿದೆ ಅಲ್ಲಿ. ಕಾರ್ ಹೋಗ್ಲತ್ತದಂದ್ರೆ ಡಸ್ಟ್ ಇರ್ತದಲ್ಲಿ. ಎಲ್ಲ ಸ್ಟೂಡೆಂಟ್ ಜಾಸ್ತಿ ಇದೆ ಇಲ್ಲಿ. ಫುಲ್ ಇನ್ನೂ ಯಾರೂ ತುಂಬಿಲ್ಲ ಜನಗಳು. ಇಲ್ಲಿ ಒಳಗಡೆ ಹೋಗ್ಬೇಕು. ಇನ್ನು ಒಳಗಡೆ ಇನ್ನೂ ಯಾರೂ ಬಂದಿಲ್ಲ. ಬಟ್ ಫಂಕ್ಷನ್ ಸಾಯಂಕಾಲ ಇರ್ಬೋದು. ಅಲ್ಲಿ ತನಕ ಯಾವ ಗೆಸ್ಟ್ ಬರ್ತಾರೋ ಇನ್ನೂ ಕನ್ಫರ್ಮು ಯಾರು ಇನ್ನೂ ಡಿಸೈಡ್ ಮಾಡಿಲ್ಲ. ಯಾರು ಕನ್ಫರ್ಮು ಯಾರು ಬರ್ತಾರೋ ಏನೋ ಗೊತ್ತಿಲ್ಲ. ಬಟ್ ಬಂದರೆ ನಾನು ಖಂಡಿತ ಅವ್ರು ವೀಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಬಟ್ ಇನ್ನೂ ಯಾರು ಬಂದಿಲ್ಲ. ಕಾಣ್ಬೋದು ನೀವು. ಇಲ್ಲೆಲ್ಲ ಖಾಲಿ ಚೇರ್ ಕಾಣತ್ತವ. ಇಲ್ಲೆಲ್ಲ ನೋಡ್ಬೋದು ನೀವು. ಬಟ್ ಸ್ಟೂಡೆಂಟ್ ಎಲ್ಲ ಈ ಸೈಡ್ ಇದ್ದಾರೆ. ಈ ಸೈಡ್ಲಿಂದ ಹೊಂಟಾರೆ ಇನ್ನೂ ಸ್ಟೂಡೆಂಟು. ಈ ಸೈಡ್ಲಿಂದ ಅದು ಜನಗಳು. ಆ ಸೈಡ್ಲಿಂತೆಲ್ಲ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿ ಈ ಸೈಡ್ ಪಾರ್ಕ್ ಮಾಡಿ ಎಲ್ಲರೂ ಈ ಸೈಡ್ಲಿಂದ ಹೊಂಟ್ರೆ ಎಲ್ಲ ಸ್ಟೂಡೆಂಟು. ಬಟ್ ಆಗಿ ಇಲ್ಲಿ ಏನಿಲ್ಲ ನೋಡ್ಬೋದು. ಇಲ್ಲಿ ಅಲ್ಲಿ ಎಲ್ಲ ಸೈಡು ಪಾರ್ಕಿಂಗ್ ಇದೆ. 4 ಸೈಡು ಪಾರ್ಕಿಂಗ್ ಇದೆ. ಈ ಸೈಡ್ ಜಾಸ್ತಿ ಪಾರ್ಕಿಂಗ್. ಬಟ್ ಈ ಸೈಡ್ಲಿಂದ ಗುಲ್ಬರ್ಗಲಿಂದ ಬಂದಾರೆ ಜಾಸ್ತಿ ಜನ. ಬಟ್ ಈ ಸೈಡ್ ಪಾರ್ಕಿಂಗ್ ಮಾಡ್ಯಾರ ಜಾಸ್ತಿ. ಬಟ್ ಆ ಸೈಡು ನಮ್ಮ ಸೈಡ್ ಅದ್ರೆ ಅಲ್ಲಿ ಇನ್ ಸೈಡ್ ಇದೆ. ಬಟ್ ಅದನ್ನು ತೋರಿಸಿಲ್ಲ ಜಾಸ್ತಿ. ಇಲ್ಲೇ ತೋರಿಸ್ಲತ್ತೀನಿ ನಾನು ನಿಮಗೂ. ಅಲ್ಲಿ ಹೋಗೋ ಟೈಮಿಂಗ್ ನಾನು ಅಲ್ಲಿ ತೊಗೋತೀನಿ ಪಾರ್ಕಿಂಗ್ದು. ಅದ್ರದ್ದು ಏನೇನು ಬೆಳಿಬೇಕು ಏನೇನಿಲ್ಲ ಎಲ್ಲ ತೋರಿಸಿದಾರಂತೆ. ಬಟ್ ಇಲ್ಲಿ ಒಳಗೆ ಏನೇನಾದ ಏನೇನೆಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಮ್ಮ. ಒಳ್ಳೆ ಗಾರ್ಡನ್ ಥರ ಮಾಡಿದ್ದಾರೆ. ಡಿಸೈನ್ ನೈಸ್ ನೋಡ್ಬೋದೆಲ್ಲ ಇಲ್ಲಿ ಆರಾಮ್ಸೆ. ದೋಸ್ತ ಏನೇನು ಹಾಕ್ಯಾರ ಇಲ್ಲಿ? ಹಾಂ ಹಾಂ ನೋಡು ಡಿಸೈನ್ಗ ವೆರೈಟಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಅಲ್ಲಿ. ಜೈ ಆಂಜನೇಯ. ಇದು ಎಲ್ಲಿದ ಹೇಳು ದೋಸ್ತ? ಇದು ಆಂಜನೇಯ ಎಲ್ಲಿದ ಹೇಳು? ನಾನು ಹೇಳ ಲಾಸ್ಟ್ ದೊಡ್ಡ ಅಕ್ಷಿ ಅಲ್ಲ ಅಲ್ಲಿದ್ದು ರೈಟ್ ರೀ. ಲಾಸ್ಟ್ ಹಾಂ ಕಲ್ಲಲ್ಲ ಥರ್ಮಕೋಲಿಂದ ಮಾಡಿದ ಅದು ದೋಸ್ತ. ಇದೆಲ್ಲ ರೈತರದ್ದು ನೋಡಿದೆಲ್ಲ. ರೈತರದೆಲ್ಲ ಸೂಪರ್ ಮಾರ್ಕೆಟ್ ಇದು. ಎಲ್ಲ ಮಷಿನರೀಸ್ ಇದೆ, ಟ್ರ್ಯಾಕ್ಟರ್ಸ್ ಇದೆ. ನೇಗಿಲು ಹೊಡೆಯೋದು, ಕುಂಟೆ ಹೊಡೆಯೋದು, ಮಷಿನ್ ಕಟ್ ಮಾಡೋ ಮಷೀನು, ಆಮೇಲೆ ಎಣ್ಣೆ ಹೊಡೆಯೋ ಮಷೀನು ಎಲ್ಲ ಇದೆ. ಟೈಪ್ಸ್ ಆಫ್ ಎಲ್ಲ ರೈತರಿಗೆ ಏನೇನು ಬೇಕೋ ಎಲ್ಲ ಇದೆ ಅದರಲ್ಲಿ. ರೈಟಲ್ಲಿ ಏನಿದೆ ದೋಸ್ತ? ರೈಟಲ್ಲಿ ನೋಡಿ ಟೈಪ್ಸ್ ಆಫ್ ಫ್ಲವರ್ಸು. ಎಷ್ಟು ವಿಧವಾದ ಹೂಗಳಿದೆ ಎಲ್ಲ ಇಲ್ಲಿದ್ದಾವೆ. ಇವತ್ತು ಸಚಿನ್ ಭಾರಿ ಫ್ಲವರು. ಇಲ್ಲಿ ಹಿಡ್ದು ಇಲ್ಲಿ ತನಕ ಫ್ಲವರು. ನಮ್ಮ ಹುಡುಗಿಗೆ ಹೂವು ಅಂದರೆ ತುಂಬ ಇಷ್ಟ. ಹುಡುಗಿಗೆ ನಮ್ಮ ಹುಡುಗಿ ಇಲ್ಲಿಲ್ಲ, ಬೇರೆ ಊರಾಗಳ ನಮ್ಮ ಹುಡುಗಿ. ಎಲ್ಲ ನೋಡಿ ರೈತರಿಗೆ ಬೇಕಾಗಿರೋ ಕಟ್ಟಿಂಗ್ ಮಷಿನ್ಸ್ ಎಲ್ಲ ಎಲ್ಲ ಇದೆ. ನ್ಯೂ ಫಾಲ್ಕನೈಸೇಷನ್ ಐಟಮ್ಸ್ ಇವೆಲ್ಲ ನ್ಯೂ ಜನ್ರೇಷನ್. ಇವೆಲ್ಲ ಹೊಸ ಜನ್ರೇಷನ್. ಮುಂದೆ ತುಂಬ ಈಸಿಯಾಗಿ ಬಳಕೆ ಆಗುತ್ತೆ ಎಲ್ರಿಗೂ. ಕಾಸ್ಟ್ ಎಷ್ಟು ಅದು? ಪ್ರೈಸು ಮಿನಿಮಮ್ 1 ಲಕ್ಷದಿಂದ ಸ್ಟಾರ್ಟ್ ಇದೆ. ಕೇಳು ಬಹುಶಃ ಏನು ಪ್ರೈಸ್ ಇದು? 88,000. ಇದು ಏನಕ್ಕೆ ಯೂಸ್ ಆಗುತ್ತೆ? ಹಾಂ ಗ್ರಾಸ್ ಕ್ಲೀನರಾ? ಬಿಸಿಲು ಜಾಸ್ತಿ ಆದ್ರಿ. ಮತ್ತು ಉತ್ತರ ಕರ್ನಾಟಕ ಅದ, ಬಿಸಿಲಿರಲಿ ಅಂದ್ರೆ ಹೆಂಗೆ
ಏನು ಪ್ರೈಸ್ ಇದೆ? 50,000. ಹುಲ್ ಕಟ್ ಮಾಡೋದ ಫ್ಯಾಕ್ಟ್ರಿ ಅದಾಗ ನೋಡೋಣ, ಸೇಡಮ್ ಫ್ಯಾಕ್ಟ್ರಿ ಅದಾಗ ಹುಲ್ ಕಟ್ ಮಾಡೋದು ಇದು ಏನೋ ಇವೆಲ್ಲ. ಪ್ರೈಸ್ ನೋಡ್ರಿ ಇದ್ರ ಆಯ್ತು. ಇದ್ರ ಪ್ರೈಸ್ ತೊಂದ್ರೆ ಆಯ್ತು. ಇವೆಲ್ಲ ಫ್ಯಾಕ್ಟ್ರಿಗೆ ಯೂಸ್ ಆಗವು, ಗಾರ್ಡನ್ದಾಗ ಯೂಸ್ ಆಗವು ಎಲ್ಲ. ಇವು ಹೊಲ್ದಾಗೆಲ್ಲ ಯೂಸ್ ಆಗವ ಅಲ್ಲಿ. ಇವು ಏನೇನು ಕಟ್ ಮಾಡ್ತದೆ ನೀವು ಗೆಸ್ ಮಾಡಿರಿ. ಇದು ಮೇಲ್ ಹಣ್ಣು ಗಣ್ಣಿದ್ರೆ ಇದು ತೊಗೋಬೋದು. ಇದು ತೊಗೊಂಡು ಮೇಲೆ ಕಟ್ ಮಾಡೋದು. ಅಲ್ಲಿ ಚೂಬಕ್ಕೆ ಅಲ್ಲೇ ಇದು ಕಾಣ್ತದೆ ನೋಡ್ರಿ. ಈಗ ಇಲ್ಲೆಲ್ಲ ಹುಲ್ಲು ಬಿಲ್ಲು ಮಷಿನ್ದಾಗ ಏನೋ ಸಿಗಿಬಿದ್ರೆ ಆರಾಮ್ಸೆ ಹಿಂಗೆ ತೆಗಿಬೋದು ರೋಡಿಗೆಲ್ಲ. ಎಲ್ಲ ಹೊಲ್ದು ಎಲ್ಲ ಇವು ರೈತರಿಗೆ ಸಂಬಂಧಪಟ್ಟಿವು ಇವೆಲ್ಲ. ಇವು ಅಷ್ಟು ಐಟಮು ನೋಡ್ರಿ. ಇಲ್ಲಿ ಟ್ರೈ ಮಾಡ್ಲತ್ತಾರ ಅಣ್ಣ, ಬಟ್ ಆಗಲ್ಲಾಗ್ಯದ. ಇಲ್ಲ ಹೋಗಲ್ಲ ಕೊಡಿ, ಅದು ಪೂರ್ತಿ ಡೀಪಾಗಿ ಹೋಗಲ್ರಿ ಅಣ್ಣ. ಗಸಿನಿ ಮಾಡ್ಯಾರ ನೋಡ್ರಿ, ಗಸಿನಿ ಮಾಡ್ರೆ ಇಲ್ಲಿ ಹೋಗಲ್ಲ. ನೀರ್ ಬೀಳ್ಬೇಕಲ್ರಿ, ನೀರ್ ಬಿದ್ಮ್ಯಾಗ ಗೊತ್ತಾಗ್ತದ ಏನಾದ್ರು ಮಾಹಿತಿ. ನೀರ್ ಬೀಳ್ಬೇಕು ರೂಲರ್ ಹೊಡಿಸ ಹಾಂ ರೀ. ಇಂಥರ್ದಾಗೆಲ್ಲ ಆಗಲ್ರಿ. ಇದೆಲ್ಲ ರೈತರದ್ದು ಪೂರ ಏನು ಮಿಷನ್ ಕಟ್ ಮಾಡೋದು, ಗಾರ್ಡನ್ದಾಗ ಇವೆಲ್ಲ ಕಟ್ ಮಾಡೋದು ರೈತ. ಹಾಂ ರೀ, ಇಷ್ಟೊಂದೆಲ್ಲ ಇವೆಲ್ಲ ರೈತರಿಗೆ ಜಾಸ್ತಿ ಇಲ್ಲ ಅಣ್ಣ. ಇವು ಗಾರ್ಡನ್ದಾಗ ಅಲ್ಲಿ ಇಲ್ಲಿ ಕಟ್ ಮಾಡ್ಲಿಕ್ಕೆ ರೈತರಿಗೆ ಯೂಸ್ ಆಗೋದ ಮೇಲೆ ಅವೇ ಅಣ್ಣ. ಕಬ್ಬು ಭೀ ಕಡಿಬೋದು ಅಣ್ಣ, ಕಬ್ಬು ಭೀ ಕಡಿಬೋದು, ಕಡ್ದ್ರೆ ಹೆಡಕ್ ಭೀ ಕಡಿಬೋದು. ಅದ್ರಾಗ ಏನಿಲ್ಲ. ಹಾಂ ನಾ ಹಾಕ್ತೀನಿ ರೀ ಬಿಲ್ಕುಲ್, ಅದ್ರಾಗ ಏನಿಲ್ಲ. ಯೂಟ್ಯೂಬ್ದಾಗ ಹಿಂಗೆ ಹಾಕ್ತೀನಿ ರೀ. ಇದು ಸಾಮಾನು ಇಟ್ಕೋಬೋದು ಅಣ್ಣ. ದೋಸ್ತ 2 ನಿಮಿಷ ದೋಸ್ತ ಬಂದ. ಪೆಲೆ ಇದು ಹರ ಅಂತ ಬರ್ತಿತ್ತು, ಹರಲಿಂತ ಇದು ಕುಡುಗಿಲ್ ಮಾಡಿದ್ದಾರೆ. ಹಳೆ ಇತಿಹಾಸ ಇದು ಕುಡುಗಿಲ್ ಅಂತ ಅಂತಿದ್ದೇವೆ ನಾವು. ಕೊಯ್ಯ ಕಟ್ ಮಾಡೋ ಟೈಮಿಗೆ ಇದು ಪೂರ ಈ ಥರ ಮಾಡಿದ್ದಾರೆ. ಬೇಸ್ ಎಷ್ಟು ಅದ ರೀ? 725 ಅದ್ರ ನಾವು ಡಿಸ್ಕೌಂಟ್ ಮಾಡಿ 550. ಯಾಕೆ ಇದು ಹೆಂಗೆ ರೇಟ್ ಕಮ್ಮಿ ಇದೆ? ಕೋಲಾರ ಹುಡುಗ ಮಂಜುನಾಥ್ ಅಂತ ನಮ್ಮ ಗುಲ್ಬರ್ಗ ಹುಡುಗರಿಗೆಲ್ಲ ಬುಟ್ಟಿ ಹಾಕೊಂಡು ಬೈ ಬುಟ್ಟಿಗೆ ಹಾಕೊಂಬಂದು ಒಬ್ಬ ಹುಡುಗ ಹೆವಿ ಮೇಂಟೆನೆನ್ಸ್ ಅದ ಒಂದು. ಬಿಲ್ಕುಲ್ ಶೋರ್ ಮಾಡೋ ಬೈ. ನಿಂದೇನು ಹೈನುಗಾರಿಕೆ? ಹ್ಞೂ ರೀ, ನಮ್ಮ ಸ್ಟೇಡಮ್ದು ರೀ. ಸ್ವಲ್ಪ ಹೇಳ್ರಿ. ಎಲ್ಲ ಮುರ್ರಾ ಜಾತಿಯ ಪಾಲನೆ ಮಾಡಿ ಬಗ್ಗೆ ಹಾಂ ರೀ. ಈಗ HF ತಳಿ ಹಾಂ ರೀ ಎಲ್ಲ ಕೊಡ್ತೀವಿ. ಅಂತ ಗೀರ್ ಬೇಕಾದ್ರೆ ಗೀರದ ಬಗ್ಗೆ ಮಾಹಿತಿ ಕೊಡ್ತೀವಿ. ಎಲ್ಲ ಬಗ್ಗೆ ಮಾಹಿತಿ ಕೊಡ್ತೀರಿ. ಹಾಂ, ಅದಕ್ಕೆ ರ್ಯಾಬಿಸ್ ರೋಗ ಹೆಂಗೆ ಬರ್ತಾ ಅಂದ್ರೆ ಉಚ್ಚನಾಯಿ ಕಡಿಯೋದ್ರಿಂದ ಬರ್ತದೆ. ಸ್ವಲ್ಪ ನಾಯಿಗಳಿಂದ ಮನೆಗೆ ಸಾಕೋದು ಸ್ವಲ್ಪ ಅವಾಗ ಚೆಕ್ ಮಾಡ್ಕೊತ ಇರ್ಬೇಕು ನಾಯಿಗಳು. ಅವಾಗ ನಾಯಿ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿ ಇಂಜೆಕ್ಷನ್ 6 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡಿಸ್ರಿಗೆ ಓಕೆ. ನಾವು 3 ತಿಂಗಳಿಗೆ 6 ತಿಂಗಳಿಗೆ ನಾಯಿಗಳಿಗೆ ಕರ್ಕೊಂಡು ಹೋಗಿ ನಿಂಬಲ್ಲಿ ಕರ್ಕೊಂಬರ್ಬೇಕು, ಹಾಸ್ಪಿಟಲ್ ಕರ್ಕೊಂಬರ್ಬೇಕು. ಓಕೆ ಸರ್. ಸೇಡಮ್ ಹಾಸ್ಪಿಟಲ್ ನಮ್ಮೂರಾಗ ಸರ್, ನಮ್ಮೂರು ಸೇಡಮೇ ಸರ್. ಹೌದು ಹೌದು ಸರ್. ಓಕೆ. ಸ್ಟೂಡೆಂಟ್ ಬಿಟ್ಟು ಬೇರೆ ಜನ ಯಾರು ಕಾಣ್ತಾನೆ ಇಲ್ಲ, ಓನ್ಲಿ ಸ್ಟೂಡೆಂಟ್ ಜನ ಇಲ್ಲಿ ಅಲ್ಲಿ ಎಲ್ಲ 7 ಸ್ಟೇಟ್ ಬರ್ತಾವಲ್ಲ, 7 ಸ್ಟೇಟ್ಲಿಂದ ಸ್ಟೂಡೆಂಟ್ ಹೊಂಟ್ರ ಕಾಲೇಜ್. ಅಂದ್ರೆ ದೊಡ್ಡವರು ಹಿರಿಯರು ಯಾರೂ ಇಲ್ಲ. 30-35 ವಯಸ್ಸು ಹುಡುಗರು ಭೀ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಸಣ್ಣವೆಲ್ಲ ಟೀಚರ್ ಹಿಡಿದು ಸರು ಇಂಥ ಅಜ್ಜನ ಅಂತವ್ರು ಹೋಗ್ಲತ್ತಾರ ನೋಡ್ರಿ. ಅವ್ರು ಬಿಟ್ಟು ಆ ಸೈಡಿಲ್ಲ, ಎಲ್ಲ ಪಬ್ಲಿಕ್ ಈ ಸೈಡೇ ಇದೆ ಪೂರ. ಆ ಸೈಡಿಂದ ಹೋಗ್ಬೇಕು, ಬಟ್ ಲೇಟ್ ಆಗ್ತದಂತ ಇಲ್ಲಿ ಏನೇನು ಸಾಮಾನ್ಯ ಸಿಗ್ತಾವಲ್ಲ ಅಲ್ಲಿ ಸ್ವಲ್ಪ ಖರೀದಿ ಮಾಡ್ಲಿಕ್ಕೆ ಹೋಗ್ಯಾರ. ನೋಡೋರು ನೋಡ್ಲಿಕ್ಕೆ ಹೋಗ್ಯಾರ. ಹಂಗೆ ಆಲ್ಮೋಸ್ಟ್ ಇಲ್ಲೆಲ್ಲ ತುಂಬಿದ್ದಾರೆ ಜನ. ಈ ಸೈಡಲ್ಲಿ ಎಲ್ಲ ತುಂಬ್ಕೊಂಡು ಹೋಗ್ಯದ. ಪಾರ್ಕಿಂಗ್ ಜಾಗ ಬೇರೆ ಸೈಡ್ ಇದ್ರೆ ಭೀ ಬಟ್ ಪಾರ್ಕಿಂಗ್ ಇಲ್ಲೇ ಮಾಡಿದ್ದಾರೆ ಫುಲ್ಲು. ಆ ಸೈಡ್ ಎಲ್ಲ ಪಾರ್ಕಿಂಗ್ ಬೇರೆ ಸೈಡ್ ಇದ್ರು ಭೀ ಇಲ್ಲಿ ಮುಂದ್ಗಡೆ ಹಾಕ್ಯಾರೆಲ್ಲ ಪಾರ್ಕಿಂಗ್ ಎಲ್ಲ. ಜನ ಕಾಣ್ಬೋದು ಇಲ್ಲಿ ಜನ ಫುಲ್ಲು. ಮಾಡಿದ್ರೆ ಒಂದು ಸೈಡ್ ಹಿಂಗೆ ಮಾಡ್ಬೇಕು, ಎಲ್ಲ ಸೈಡು ಪಾರ್ಕಿಂಗ್. ಆ ಸೈಡು ಎಲ್ಲಿ ಸಿಕ್ಕಲ್ಲಿ ಪಾರ್ಕಿಂಗ್ ಮಾಡಿಬಿಟ್ರೆ ಪಾರ್ಕಿಂಗ್ 4 ಕಡೆಗೆ ಇದ್ದೆ. 4 ಕಡೆಗೆ
ಹೇಳತ್ತೇವೋ ಇಲ್ಲಿ ಒಂದು ಪಾರ್ಕಿಂಗ್ ಮಾಡಿದರೆ ಈ ಸೈಡ್ ಒಂದು ಪಾರ್ಕಿಂಗ್ ಹಿಂಗೆ ಮಾಡ್ಕೋರಿ. ಬಟ್ ಇಲ್ಲಿ ಮಾಡಿದ್ದಾರೆ ಸೈಡು ಲಾಸ್ಟ್ ಅಲ್ಲೊಂದು ಕಾರ್ ಹೋಗ್ಲತ್ತದಲ್ಲ ಅಲ್ಲಿ ಲಾಸ್ಟ್ ಎಂಡಿಂಗ್ ಆ ಕಡೆ ಒಂದು ಅದು ಇದ್ರೆ ಇದು ಪೂರ ಲಾಸ್ಟ್ ಎಂಡಿಂಗ್ ಇನ್ನೊಂದಿದೆ ಅಲ್ಲಿ ಪಾರ್ಕಿಂಗ್ ಇದೆ. ಇದು ಇನ್ಸೈಡ್ ಇನ್ನೊಂದು ಅಲ್ಲಿದೆ 4 ಸೈಡು ಪಾರ್ಕಿಂಗ್ ಇದೆ ಪೂರ. ಅಲ್ಲೆಲ್ಲ ಪಾರ್ಕ್ ಮಾಡ್ಕೋರಿ. ಎಲ್ಲಿ ಸಿಕ್ಕಲ್ಲಿ ಪಾರ್ಕ್ ಮಾಡಿದ್ರೆ ಮಂದಿಗೆಲ್ಲ ಡಿಸ್ಟರ್ಬ್ ಆಗ್ತದೆ. ಇಲ್ಲಿ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಮೇನ್ ರೋಡ್ ಇದೆಯಲ್ಲ ಮೇನ್ ರೋಡ್ ಇದು ಆ ಸೈಡ್ ಬಿ ಪಾರ್ಕಿಂಗ್ ಮಾಡಿದ್ದಾರೆ. ಆ ಸೈಡ್ ಬಿ ಪಾರ್ಕ್ ಮಾಡ್ಕೊಂಡು ಆರಾಮ್ಸೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಅಷ್ಟು. ಇದು ಗುಲ್ಬರ್ಗ ರೋಡು. ಗುಲ್ಬರ್ಗಲಿಂದ ಸೇಡಮ್ ಹೋಗ್ತದೆ. ಸೇಡಮ್ಲಿಂದ ಹೈದ್ರಾಬಾದ್ ರೂಟ್ ಅದು. ಎಲ್ಲೆಲ್ಲಿ ಬರ್ತೀರ ಆರಾಮ್ಸೆ ಈಸಿಯಾಗಿ ಬರ್ಬೋದು ಎಲ್ಲರೂ.